English news. Now here's the details. The audio CD of the historic Tulu movie Vere Dev Puja under the banner of Satana Creations will be released by actor Mr. Sunil Shetty during the Tulu movie awards on the 22nd of November, Saturday, at 5:30 p.m. at the Nehru Maidan, said R. Dalraj, addressing a press at the Patrika Bhavan in Mangalore. ಕಲಾವಿದರು ಇಲ್ಲಿಯವರೆ ಎಲ್ಲ ಕುಳು ಬಂದಿರೋರೆ ಆದರೆ ಪೂಜಾ ಗಾಂಧಿ ಒಬ್ಬರು ಮಾತ್ರ ನಾಯಕಿಯಾಗಿ ಜಾಗೃತವರು ಅಂತ ಕನ್ನಡ ನಟಿಸಿದ್ದಾರೆ. ಹಾಗಾಗಿ ತಾರಸ ನಟಿಸ್ತಾ ಇದ್ದಾರೆ. The Lions Club of Kaveri, together with Narayan Guru College, Alake, Mangalore, had organized the Women Empowerment Program titled Jagrati 2014 at the College Auditorium under the leadership of the Coordinator for Women Empowerment, Lanwani Alva, on Friday the 21st of November at 10 a.m. Lions Club Kaveri, together with Narayan Guru College, Alake, Mangalore, had organized Women Empowerment Program Jagrati 2014 at the College Auditorium under the leadership of Coordinator for Women Empowerment, Lanwani B. Alva, on Friday the 21st November at 10 a.m. The program started with a prayer song. Coordinator Lanwani V. Alva welcomed the guest. Lion Manjunath Murthy, ಇವರನ್ನು ಕೂಡ ತಮ್ಮೆಲ್ಲ ಪರವಾಗಿ ಗೌರವದಿಂದ ಸ್ವಾಗತಿಸುತ್ತೇನೆ. ನಮ್ಮಲ್ಲಿ ಪ್ರಥಮ ಪ್ರಿನ್ಸಿಪಾಲ್ ಡಾಕ್ಟರ್ ವಸಂತ್ ಇವರ ಬಗ್ಗೆ ಒಂದು ಮಾತನ್ನು ನಾನು ಹೇಳಲೇಬೇಕು. ಯಾಕೆಂತ ಹೇಳಿದ್ರೆ ಇಲ್ಲಿ ಎಲ್ಲ ಮೊಬೈಲ್ ಯುಗ, ನಮ್ಮ ಕೈಯಲ್ಲಿ ನಾವು ಕೂತಿದ್ರು ಎಲ್ಲರ ಕೈಯಲ್ಲಿ ಮೊಬೈಲ್ಗಳು ಮಾತ್ರ ಚಾಲನೆ ಆಗ್ತಾ ಇದೆ. ಆದ್ರೆ ಇವರೊಂದು ಅದಕ್ಕೆ ಆರೋಪ. ಯಾಕೆ ಹೇಳಿದ್ರೆ ಅಂದಿನಿಂದ ಇಂದಿನವರೆಗೆ ಮೊಬೈಲ್ ಬಂದವರಿಂದ ಒಳಗೆ ಒಂದು ದಿನ ಕೂಡ ಮೊಬೈಲ್ ಮುಟ್ಟದೆ ವಿದ್ಯಾರ್ಥಿಗಳಿಗೆ ಆದರ್ಶಪ್ರಾಯವಾಗಿದ್ದಾರೆ. Governor Lion Manjunath Murthy, together with the First Lady of the district, Lion Nandini Murthy, together with other dignitaries, lit the lamp. Nandini Murthy addressed the gathering. ಹುಟ್ಟಿಯಿಂದ ರುಚಿಯಿಲ್ಲ, ತಾಯಿಯಿಂದ ಬಂಧುವಿಲ್ಲ ಎನ್ನುವ ಗಾಳಿಗೆ ತಕ್ಕಂತೆ ಹೆಣ್ಣು ತಾನು ಯಾವುದೇ ಸ್ಥಾನದಲ್ಲಿದ್ದರೂ ತಾಯಿಯ ಪ್ರೀತಿಯನ್ನು ಎಲ್ಲರಿಗೆ ಕೊಡಬಲ್ಲಳು. ಅವಳು ಒಂದು ಮಗುವೇ ಆಗಿರಬಹುದು ಅಥವಾ ವೃದ್ಧಳೇ ಆಗಿರಬಹುದು. ಏಕೆಂದರೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾದರು. ತಾಯಿ ತಾನೆಷ್ಟೇ ಕಷ್ಟಪಟ್ಟರೂ ತನ್ನ ಮಕ್ಕಳು ಸುಖವಾಗಿರಲಿ ಎಂದು ಆಸೆ ಪಡುವ ಹೃದಯ ಅವಳದು. ತಾಯಿ ಸತ್ಯದ ಸ್ವರೂಪ. ಆದರೆ ಅವಳು ತನ್ನ ಮಕ್ಕಳಿಗಾಗಿ ಕೆಲವು ಸುಳ್ಳುಗಳನ್ನು ಹೇಳುತ್ತಾಳೆ. ನಾನು ಕೇಳಿದ ಕೆಲವು ತಾಯಿಯ ಸುಳ್ಳುಗಳನ್ನು ನಿಮ್ಮಲ್ಲಿ ಇವತ್ತು ಹಂಚಿಕೊಳ್ಳುತ್ತೇನೆ. ಒಂದು ಬಡ ಕುಟುಂಬ, ಬಡತನಕ್ಕೆ ಹಸಿವು ಜಾಸ್ತಿ ಎಂಬಂತೆ ಆ ಮನೆಯಲ್ಲಿ ಬೆಳಗಿನ ತಿಂಡಿಗೆ ಅಭ್ಯಾಸವಿರಲಿಲ್ಲ. ಗಂಡ ಅಂಬಲಿಯನ್ನು ಗಂಜಿಯನ್ನು ಕುಡಿದು ಕೂಲಿ ಕೆಲಸಕ್ಕೆ ಹೊರಟರೆ ಉಳಿದದ್ದನ್ನು ತಾಯಿ ಮತ್ತು 1ನೇ ತರಗತಿಯಲ್ಲಿ ಓದುತ್ತಿದ್ದ ಮಗು ಹಂಚಿಕೊಳ್ಳಬೇಕಿತ್ತು. ಹಸಿದಿದ್ದ ಮಗು ಗಟಗಟನೆ ಗಂಜಿ ಕುಡಿದು ತಟ್ಟೆ ಕೆಳಗಿದ್ದಾಗ ತಾಯಿ ಸಣ್ಣ ತಟ್ಟೆಯಲ್ಲಿದ್ದ ಗಂಜಿಯನ್ನು ಮೊದಲಿಗೆ ಕೊಟ್ಟು, ನನಗೆ ಹಸಿವಿಲ್ಲ, ನಿನಗೆ ಶಾಲೆಗೆ ಹೋಗಬೇಕು, ನೀನು ಶಾಲೆಗೆ ಹೋಗಬೇಕಲ್ಲ, ನಿನಗೆ ಶಕ್ತಿ ಬೇಕು, ನೀನು ಕುಡಿ ಎಂದಳು. ಅದು ಅವಳು ಕೇಳಿದ ಮೊದಲ ಸುಳ್ಳು. Hitakshi Purushottam introduced the keynote speaker, Dr. Suprita. ಡಾಕ್ಟರ್ ಸುಪ್ರಿಯಾ ಆ ಬಳಿಕ ಮಂಗಳೂರಿನ ಕೆಎಂಸಿ ಆಸ್ಪತ್ರೆ ಮಂಗಳೂರಿನಲ್ಲಿ 10 ವರ್ಷಗಳ ಸೇವೆಯನ್ನು ನೀಡಿ ಪ್ರಸ್ತುತ ಪಾದಮೂಲ ಆಸ್ಪತ್ರೆಯಲ್ಲಿ ಮಕ್ಕಳ ಮನಸ್ಸಾಸ್ತ್ರ ವಿಭಾಗದಲ್ಲಿ ಪ್ರೊಫೆಸರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಪಳ್ಳೂರಿನಲ್ಲಿ ತಮ್ಮದೇ ಸ್ವಂತ ಆರೋಗ್ಯ ಕ್ಲಿನಿಕ್ನಲ್ಲಿ ಖಾಸಗಿ ಸೇವೆಯನ್ನು ಕೂಡ ನೀಡುತ್ತಿದ್ದಾರೆ. The doctor addressed the gathering.
Interaction with the students were held. In today's world of empowering the girl child, ನಾನು ಏನ್ ಹೇಳ್ತೇನೆ ಅಂದ್ರೆ ಎಲ್ಲ ಹೆಣ್ಮಕ್ಳು ಕೆಲವು ಆಸೆಗಳೇ ಇರುತ್ತೆ. ಇಟ್ ಕುಡ್ ಬಿ ಎನಿಥಿಂಗ್. ಅಂದ್ರೆ ನಾನು ದೊಡ್ಡದಾಗಿ ಹೀಗೆ ಆಗ್ಬೇಕು, ನಾನು ನನ್ನ ಕಾಲಲ್ಲಿ ನಿಂತ್ಕೊಳ್ಬೇಕು, ತಂದೆ ತಾಯಿಗೆ ನಾನು ನೋಡ್ಕೊಳ್ಬೇಕು, ನಂದು ಈ ಸಮಾಜದಲ್ಲಿ ಇದು ಸೊಸೈಟಿಯಲ್ಲಿ ನನಗೆ ಯಾವುದೋ ಒಂದು ಸ್ಥಾನ ಇರಬೇಕು. All these dreams are yours and you have all the right to fulfill it. So at this stage, you have to be motivated to be able to fulfill it. In the fulfillment of the barrier, you will be faced with lots of obstacles. Some of these obstacles are real, some of them are imaginary. Memento was presented. Service projects were held. An amount of rupees 25,000 was given to one lady Nagavini for the construction of the house by land Vanivi Alva. Shamita introduced the teacher of Sanidhya, Suma Shanta Kumar. ಗೌರವಾನ್ವಿತ ಮಹಿಳೆ ಈ ಮನೆಯಿಂದ ಗೌರವವನ್ನು ಸ್ವೀಕರಿಸಲಿರುವ ಸಾಹಿತ್ಯ ವಿಕಲಚೇತನ ವಿಶೇಷ ಮಕ್ಕಳ ಶಾಲೆಯಲ್ಲಿ ಸುಮಾರು 11 ವರ್ಷಗಳಲ್ಲಿ ತನ್ನ ವಿಶೇಷ ಸೇವೆಯನ್ನು ನೀಡುತ್ತಾ ಬಂದಿರುವ ಶ್ರೀಮತಿ ಸುಮಾ ಶಾಂತಕುಮಾರ್ ಪಿಯುಸಿಯ ಬಳಿಕ ಚಿತ್ರಕಲೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ವೃತ್ತಿಯಲ್ಲಿ ಪಡೆದು ಆ ಬಳಿಕ ಜಾರ್ಜ್ ಯೂನಿವರ್ಸಿಟಿಯ Anuradha Sharath introduced a lady Jayanti, a postwoman. ಅಲ್ಲಿ 15 ವರ್ಷದ ಸೇವೆಯ ನಂತರ ಪ್ರಸ್ತುತ ಮಂಗಳೂರಿನ ಪ್ರಧಾನ ಕಚೇರಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಸೇವೆಯನ್ನು ಗುರುತಿಸಿ ಸುರತ್ಕಲ್ನ NIT ಕಾಲೇಜ್ ಇವರನ್ನು ಗೌರವಿಸಿದೆ. ಶ್ರೀಮತಿ ಜಯಂತಿ ಅವರು 1992ರಲ್ಲಿ ಪ್ರಕಾಶ್ ಅವರನ್ನು ವಿವಾಹ ಮಾಡಿ ಇಬ್ಬರು ಸುಪುತ್ರಿಯರೊಂದಿಗೆ ನೆಮ್ಮದಿಯ ಜೀವನವನ್ನು ನಡೆಸುತ್ತಿದ್ದಾರೆ. Later, the teachers of Sanidhya, Suma Shanta Kumar and Jayanti, a postwoman, were felicitated. The Governor and H.S. Manjunath Murthy addressed the gathering. ಸಮಾಜಕ್ಕೆ ಒಳ್ಳೆಯ ವಿಚಾರವನ್ನು ಕೊಡ್ತಿರ್ತಕ್ಕಂಥ ಅಲ್ಲದೆ ಯಾವ ರಾಜ್ಯಪಾಲರು ಆ ವರ್ಷ ದಾಳಿಗೆ ನಡೆದ ಸಂದರ್ಭದಲ್ಲಿ ಮಹಿಳಾ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಒಳ್ಳೆಯ ಕಾರ್ಯವನ್ನು ನಮ್ಮ ಲಯನ್ ವಾಣಿವಿ ಆಳ್ವ ಅವರು ಅಚ್ಚುಕಟ್ಟಾಗಿ ಅವರೆಲ್ಲ ಸದಸ್ಯರೊಂದಿಗೆ ನಡೆಸಿಕೊಂಡು ಬರ್ತಾ ಇದ್ದಾರೆ. ಹೋದ ವರ್ಷವೂ ಸಹ ಇದೇ ಕಾಲೇಜಿಗೆ ನಾನು ನನ್ನ ತಂದೆ ರಾಜ್ಯಪಾಲರಾದ ಲಯನ್ ಕೆ.ಸಿ. ಪ್ರಭು ಅವರೊಂದಿಗೆ ಕವಿತಾಶಾಸ್ತ್ರಿಯೊಂದಿಗೆ ಇದೇ ರೀತಿ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೆ. ಪ್ರತಿ ವರ್ಷವೂ ನಡೆಯುವಂತಹ ಈ ಕಾರ್ಯಕ್ರಮದಲ್ಲಿ ನಾವು ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಜಾಗೃತಿಯನ್ನು ಮೂಡಿಸುವಲ್ಲಿ ಒಂದು ಒಳ್ಳೆಯ ಆಯಾಮವನ್ನು ಹಾಕಿಕೊಂಡಿದ್ದೇವೆ. ಜಾಗೃತಿ ಹಿಂದಿನ 2004ರಿಂದಲೂ ಅಲ್ಲದೆ ಹಿಂದಿನ ಸಮಾಜದಿಂದ ನಾವು ನೋಡಿದಾಗ ಮಹಿಳೆಯರಿಗೆ ನಾವು ಕೊಟ್ಟಿರ್ತಕ್ಕಂಥ ಆದ್ಯತೆ ಮತ್ತು ಮಕ್ಕಳಿಗೆ ಕೊಡ್ತಕ್ಕಂಥ ಆದ್ಯತೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನು ನಾವು ಯೋಚನೆ ಮಾಡಿ ನೋಡುವಂತ ವಿಷಯ ಬರ್ತದೆ. First VDG Kavita Shastri, Mr. Vasant Kumar, the principal of the college, felicitated. Continuously for the 9 years is conducting women empowerment program. Not only that, she takes the full responsibility of the women empowerment program along with her committee members, and this year she has spent 25,000 to empower Nagavini. Please give us a big round of applause. And now is the pride of our district. Lakshmi Nair gave away the vote of thanks. And Devdas Bandari, Dan Lewis and other prominent personalities were present. Hi, this is John Abraham and you're watching Coastal Times. Red Rocks India Domicile Projects presents Red Rocks Blueberry Greens, Residential Layout, Airport Road, Blueberry Hills, Yayadi. Plots start from 3.5 to 25 cents.
just 1,599 rupees per square feet onwards. Wide asphalted road for each plot, surrounded by greenery, situated at a pollution-free and quiet area. Plots as per Vastu. Contact Property Deal Marketing and Project Management Company, Airport Road, Yeyadi, Mangalore. ಪುಟ್ಟುಸ್ವಾಮಿ ಮಗನ ಸ್ಕೂಲ್ ಫೀಸ್ಗೆ ಹಣ ಎಲ್ಲಿಂದ ಒಟ್ಟು ಮಾಡೋದು ಅಂತ ಟೆನ್ಷನ್. ಕೊನೆಗೆ ಪರಿಹಾರ ಅವ್ರ ಮನೇಲೇ ಇತ್ತು. ಭದ್ರವಾಗಿಟ್ಟಿರೋ ಚಿನ್ನವನ್ನ ಸರಿಯಾದ ಜಾಗದಲ್ಲಿ ಸರಿಯಾದ ಸಮಯದಲ್ಲಿ ಉಪಯೋಗಿಸಿದ್ರು. ಕರ್ನಾಟಕ ಬ್ಯಾಂಕ್ನ ಚಿನ್ನಾಭರಣಗಳ ಸಾಲದ ಮೇಲೆ ಕಡಿಮೆ ಬಡ್ಡಿ ದರ, ಚಿನ್ನದ ಮೇಲೆ ಅಧಿಕ ಸಾಲ, ಕ್ಷಿಪ್ರ ಮಂಜೂರಾತಿ. ಇಷ್ಟೇ ಅಲ್ಲ, ಪಡೆಯಿರಿ ಚಿನ್ನಾಭರಣಗಳ ಮೇಲೆ ಕೃಷಿ ಸಾಲ ವಿಶೇಷ ರಿಯಾಯಿತಿ ಬಡ್ಡಿ ದರದಲ್ಲಿ. ಈಗ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಪುಟ್ಟುಸ್ವಾಮಿ ಕರ್ನಾಟಕ ಬ್ಯಾಂಕ್ಗೆ. ಕರ್ನಾಟಕ ಬ್ಯಾಂಕ್ ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. One looks back with pride and wonder on the transformation that has taken place at Kankanadi, from a single dispensary to a super speciality hospital, from 20 beds to 1,050 beds, from 10 health workers to over 1,500 doctors, nurses, technical staff and over 2,000 students. Father Muller is a byword today for service and dedication, for specific burning of cancer cells at their locations. We have all precision equipments and instruments for both invasive and non-invasive surgical procedures and diagnosis, including high reduction X-ray, ultrasonic color Doppler, CT scan and MRI machines. The operation theatres are equipped with contemporary equipment, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. In all, we have 32 super speciality services including chest and allergy, de-addiction and counseling, dialysis and mammography. Garcia Designs, a dreamland of furniture. Decorate with exclusive range of furniture from Garcia. Now attractive variety of furniture with unique designs and ready to fit your living place. Exclusive range of furniture for ultra-modern houses and corporate offices. Have your dream design furniture. Get a new look in your office by exclusive range of office furniture. The designers offer your furniture needs under one roof. Patronize our exclusive imported furniture shop Garcia Design at Garcia Design Complex, Vijay Church Cross Road, Vijay, Mangalore. Addressing a press meet at the Press Club of Vikabhavan in Mangalore, Mr. Ranjan Rao alleged that Mr. Devendra Hegde was misusing the title of the award of Padma Bhushan and which should be withdrawn, he said. ಇದರಲ್ಲಿ ಮುಖ್ಯವಾಗಿ ಏನಂದ್ರೆ ನಮ್ಮ ಸಂವಿಧಾನದಲ್ಲಿ 81 ಪ್ರಕಾರ ಈ ಶಬ್ದ ಯೂಸ್ ಮಾಡಿದ್ರೆ ಯಾರಿಗೆ ಟೈಟಲ್ ಕೊಡುವ ಹಾಗೆ ಇಲ್ಲ. ಇದನ್ನು ನಮ್ಮ ಕಾನ್ಸ್ಟಿಟ್ಯೂಷನ್ ನಲ್ಲಿ ಆರ್ಟಿಕಲ್ 81 ಪ್ರಕಾರ ಇದು ಕೊಡಬಾರದು ಅಂತ ಹೇಳಿದ್ದಾರೆ. ಆದ್ರೆ ಅದಕ್ಕೆ 81 ಇದನ್ನು ಮಾಡ್ತಾರೆ ಅಂದ್ರೆ ಕೆಲವು ಅವಾರ್ಡ್ಸ್ ರಿಕಗ್ನಿಷನ್ ಗಳನ್ನು ಕೊಡಬಹುದು. ಆದ್ರೆ ಇದನ್ನು ಹೆಸರಿನ ಮೊದಲು ಇಲ್ಲದ ಹೆಸರಿನ ನಂತರ ಉಪಯೋಗಿಸಲಿಕ್ಕೆ ಆಗುವುದಿಲ್ಲ. ನೋ ಪ್ರಿಫಿಕ್ಸಿಂಗ್ ಆರ್ ಸಫಿಕ್ಸಿಂಗ್ ಆಫ್ ದ ನೇಮ್ ಆಫ್ ದ ಅವಾರ್ಡ್ ಅಂತ ಹೇಳಿ ಇದು ಮಾಡಿದ್ದಾರೆ. ವಿಶ್ವದಲ್ಲಿ ಸಾಕಷ್ಟು ದೇಶದಲ್ಲಿ ಈ ತರ ಅವಾರ್ಡ್ ಟೈಟಲ್ಸ್ ಗಳನ್ನು ಕೊಡಬಾರದು ಅಂತ ಇದೆ. ಯುನೈಟೆಡ್ ಸ್ಟೇಟ್ಸ್ ನಲ್ಲಿ ಆಗಲಿ, ಕೆನಡಾದಲ್ಲಿ ಆಗಲಿ, ಡೆನ್ಮಾರ್ಕ್ ನಲ್ಲಿ ಆಗಲಿ, ಈ ಎಲ್ಲಾ ದೇಶದಲ್ಲಿ ಸಹ ಈ ರೀತಿ ನಿರ್ಬಂಧಗಳನ್ನು ಉಂಟು. ಆದರೆ ನಮ್ಮ ಕಾನ್ಸ್ಟಿಟ್ಯೂಷನ್ ನಲ್ಲಿ ಮಾತ್ರ ಅದನ್ನು ದುರುಪಯೋಗಿಸಿದ್ರೆ ಮಿಸ್ಯೂಸಿಗೆ ಪ್ರೊಹಿಬಿಷನ್ ಇರುವಂತದ್ದು ಒಂದೇ ಒಂದು ಕಾನ್ಸ್ಟಿಟ್ಯೂಷನ್, ಅದು ನಮ್ಮ ಇಂಡಿಯಾದ ಭಾರತದ ಕಾನ್ಸ್ಟಿಟ್ಯೂಷನ್.
ನಲ್ಲಿ ಮಾತ್ರ ಇದು ಮಾಡಿದ್ದಾರೆ. ದಟ್ ಯು ಮೇ ನಾಟ್ ಯೂಸ್ ದಟ್ ಆಸ್ ಎ ಪ್ರಿಫಿಕ್ಸ್ ಆರ್ ಸಫಿಕ್ಸ್. ಹೆಸರಿನ ಮೊದಲು ಇಲ್ಲದ ಹೆಸರಿನ ನಂತರ ನೀವು ಪದ್ಮಶ್ರೀ ಆಗಲಿ, ಪದ್ಮಭೂಷಣ ಆಗಲಿ, ಭಾರತ ರತ್ನ ಆಗಲಿ ಯಾವುದನ್ನು ಉಪಯೋಗ ಮಾಡುವ ಹಾಗೆಯೇ ಇಲ್ಲ. ಇದಕ್ಕೆ ಸರ್ಕಾರದವರು ಆ ಸಮಯದಲ್ಲಿ ಒಂದು ಸರ್ಕ್ಯುಲರ್ ಆಗಿ ಇದರ ಬಗ್ಗೆ 1965 ನಲ್ಲಿ ಸಹ ಅದನ್ನು ಮಾಡಿದ್ರು. ಅದರ ನಂತರ ಅದರ ಮೇಲೆ ಒಂದು ನೋಟಿಫಿಕೇಶನ್ ಮಾಡಿ, ಆ ನೋಟಿಫಿಕೇಶನ್ ಕಾಪಿ ಸಹ ನಾವು ಕೊಟ್ಟಿದ್ದೀವಿ. ಅದರಲ್ಲಿ ನೀವು ನೋಡಬಹುದು ರೆಗ್ಯುಲೇಷನ್ ನಂಬರ್ 10. ಅದರಲ್ಲಿ ಸ್ಪಷ್ಟವಾಗಿ ಇದನ್ನು ದುರುಪಯೋಗ ಮಾಡಿದ್ದಲ್ಲಿ ಹೇಗೆ ಅದನ್ನು ವಿಡ್ರಾ ಮಾಡಬೇಕು ಅಂತ ಹೇಳಿ ಅದಕ್ಕೆ ಪ್ರಾವಧಾನ ಕೊಟ್ಟಿದ್ದಾರೆ. ಇದು ಮಾತ್ರ ಅಲ್ಲ, ಈಗಾಗಲೇ ಆಂಧ್ರಪ್ರದೇಶ ಹೈಕೋರ್ಟ್ ನಲ್ಲಿ ಇದೇ ವರ್ಷ ಒಬ್ಬ ಫಿಲ್ಮ್ ಸ್ಟಾರ್ ಅವರ ಫಿಲ್ಮ್ ರಿಲೀಸ್ ಮಾಡಬೇಕಾದ್ರೆ ಅವರ ಹೆಸರನ್ನು ಪದ್ಮಶ್ರೀ ಮೋಹನ್ ಬಾಬು ಅಂತ ಹೇಳಿ ಆ ಫಿಲ್ಮ್ ಅನ್ನು ರಿಲೀಸ್ ಮಾಡಿದ್ದಕ್ಕೆ ಅದು ಕೋರ್ಟಿಗೆ ಹೋಗಿ ಅಲ್ಟಿಮೇಟ್ಲಿ ಆಂಧ್ರಪ್ರದೇಶ ಹೈಕೋರ್ಟ್ ಇಂದ ಅವನ ಪದ್ಮಶ್ರೀಯನ್ನು ಅವನು ಹಿಂದೆ ಕೊಡಬೇಕು, ವಿಡ್ರಾ ದ ಪದ್ಮಶ್ರೀ ಅಂತ ಹೇಳಿ ಪ್ರೆಸಿಡೆಂಟ್ಗೆ ಕೋರ್ಟ್ ಇಂದ ಇದನ್ನು ಹೋಗಿದೆ. ಅದರ ಜಡ್ಜ್ಮೆಂಟ್ ಕಾಪಿ ಸಹ ನಾವು ಎನ್ಕ್ಲೋಸ್ ಮಾಡಿದ್ದೀವಿ. ಇದನ್ನು ನೀವು ನೋಡಬೇಕಾದ್ರೆ ಶ್ರೀ ವೀರೇಂದ್ರ ಹೆಗಡೆ ಅವರು ಪದೇ ಪದೇ ಪ್ರೆಸ್ಸಿನ ಬಾಯಿ ಮುಚ್ಚಲಿಕ್ಕೆ ಇಲ್ಲಿಯ ಕೆಲವು ಪ್ರೆಸ್ಸಿನ ಎಂಟಿಟಿಗಳ ಮೇಲೆ ಮತ್ತೆ ಕೆಲವು ವ್ಯಕ್ತಿಗಳ ಮೇಲೆ ಪದೇ ಪದೇ ಕೇಸ್ಗಳನ್ನು, ಸುಳ್ಳು ಕೇಸ್ಗಳನ್ನು, ಕ್ರಿಮಿನಲ್ ಕೇಸ್ಗಳನ್ನು ಹಾಕುವಂಥದ್ದು ಅವರು ಪ್ರಾರಂಭ ಮಾಡ್ತಾರೆ. ಯಾವುದು ಒಂದು ಕೇಸ್ ಅಲ್ಲ, ನನ್ನ ಗಮನಕ್ಕೆ ಈಗ 3 ಅಂಥ ಕೇಸ್ಗಳಲ್ಲಿ ಅವರು ಪದ್ಮಭೂಷಣ ಡಾಕ್ಟರ್ ಜಿ ವೀರೇಂದ್ರ ಹೆಗಡೆ ಅಂತ ಹೇಳಿ ಹೆಸರಿನ ಮೊದಲು ಪ್ರಿಫಿಕ್ಸ್ ಅಂತ ಪದ್ಮಭೂಷಣವನ್ನು ಕೊಟ್ಟು ಅವರು ಮಾಡಿದ್ದಾರೆ. ಇದು ಘೋರ ಅಪರಾಧ. Hi, this is Lisa Kothari and you are watching Coastal Time in Review. Tejaswini Hospital and SSIOT and ISO 9001-2008 certified Shantram Shetty Institute of Orthopedics and Traumatology 200-bedded hospital established in 2004, specialized in neurosurgery, cardiac surgery, urology, plastic surgery, vascular surgery, has 4 ultra-unique laminar floor operation theatres which blows virus and bacteria. SSIOT, with the expertise of 38 years of Dr. Shantram Shetty, not only treats patients but also is fully fledged for accident and emergency treatment with experts in the field. SSIOT is a place for advanced technology of any joint replacement of the body. Tejaswini Hospital, Kadri Temple Road, Kadri, Mangalore. Telephone 222-5777, 222-5994, 95, 96 and 97. No party is complete without chicken. The only rich food with complete nutrition. Safe nutrition, hygienic. Soza Chicken. The breeding is taken care of by state-of-the-art technology. From hatching, packing, transporting, dressing and delivery. We supply as per your requirement and quantity. Remember, if it's chicken, it's Soza Chicken. The best place to order. Visit us. Soza Chicken, Kushekar Kaikamba, Mangalore. Mobile 944-8284-203. Greetings to all. We, the members of St. Anthony's Jacobite Syrian Cathedral, Jeppo, Mangalore, have pleasure in informing you that the church is taking care of the spiritual needs of its members, as well as we are taking care of the less fortunate in and around areas by helping the needy financially and through other charitable activities. Funds are required for all these activities, and to raise the same, we are organizing a program on Sunday, 23rd November 2014, from 11 a.m. to 1:30 p.m. at our church premises called Hot Meals
warm smiles. A food fest with a purpose. We are going to start a pain and palliative care unit to look after the last days of cancer and kidney patients. We are approaching you with an appeal to support us financially or in whatever way you feel to make our food fest a success, as well to support our mission of serving the needy. Let us together work for the upliftment of the downtrodden people and thus give a smile before they die. We are sure to get your maximum support and participation in our program. In anticipation, we remain Father Philip Vaidyan, Vicar, St. Anthony's Jacobite Cathedral, Jeppu, Mangalore. May God bless you all. Thank you. ಸಹಕಾರದಿಂದ ಅಭಿವೃದ್ಧಿ, ಅದೇ ನಮ್ಮ ಪರಂಪರೆ. ಶತಮಾನೋತ್ಸವದತ್ತ ದಿಟ್ಟ ಹೆಜ್ಜೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಸಹಕಾರಿ ಕ್ಷೇತ್ರದ ವಿಶಿಷ್ಟ ಸಾಧನೆಗಳು. ಅತ್ಯುತ್ತಮ ಕಾರ್ಯನಿರ್ವಹಣೆಗಾಗಿ ಸತತ 10 ವರ್ಷಗಳಿಂದ ಎಪೆಕ್ಸ್ ಬ್ಯಾಂಕಿನಿಂದ ಪುರಸ್ಕೃತ ಬ್ಯಾಂಕ್. ಸ್ವಸಹಾಯ ಗುಂಪುಗಳ ನಿರ್ವಹಣೆಗಾಗಿ ಸತತ 9 ವರ್ಷಗಳಿಂದ ನಬಾರ್ಡ್ನಿಂದ ಪುರಸ್ಕೃತ ಬ್ಯಾಂಕ್. ಕೃಷಿ ಸಾಲದ ವಸೂಲಾತಿಯಲ್ಲಿ ಸತತ 14 ವರ್ಷಗಳಿಂದ 100% ಸಾಧನೆ. 12 ಗಂಟೆ ಎಟಿಎಂ ಸೌಲಭ್ಯ. ಮಕ್ಕಳಿಗಾಗಿ ವಿಶೇಷ ಸಂಚಯ ಠೇವಣಿ ಯೋಜನೆ. ಠೇವಣಿದಾರರಿಗೆ ವಿಮಾ ಯೋಜನೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಸದಾಶಿವ ಸಹಕಾರ ಸದನ, ಕೊಡಿಯಲ್ಬೈಲ್, ಮಂಗಳೂರು. Two hoardings creating awareness among women were unveiled to the public at Vijay and Malikata respectively by the Lions of International, the 6170 Governor, Lion H.S. Manjuna Murthy, which were erected by District Coordinator for Women Empowerment, Lanwani Alva, under her leadership on Friday, 21st of November. Two hoardings creating awareness among women were unveiled to the public at Vijay and Malikata by the Lions Club International District 3170 Governor, Lion H.S. Manjunath Murthy, which were erected by the District Coordinator for Women Empowerment, Lion Vani V. Alva, under her leadership on Friday, the 21st of November. The Governor, together with the First Lady Nandini Murthy, Coordinator Vani V. Alva, First Vice District Governor Kavita Shastri, President of the Club, Lion Anurala Sharath, Region Chairperson Devdas Bandari, Zone Chairperson Diane Lewis, members of the Lions Club Kaveri, and prominent personalities unveiled the hoarding and spoke to Coastal Times. It is one of the prime projects what I feel, because the governor's program is taking care of the society. It comes under women empowerment. The coordinator Vani Alva has a wonderful program on this timeline, and today morning we had a beautiful program, college. College, Narayana Guru College, and thereafter, and we came here to inaugurate this particular board, and it gives a wonderful image and information to the public, saying that we should not make such wonders to be happen in this field of our life, because the thing is that everywhere in the society, ಯಾವುದೇ ಸಂದರ್ಭದಲ್ಲೂ ಸಹ ಒಂದು ಸಾಮಾಜಿಕ ಕ್ಷೇತ್ರದಲ್ಲಿ ನಾವು ಮಹಿಳೆಯರಿಗೆ ಯಾವುದೇ ರೀತಿಯ ದೌರ್ಜನ್ಯವನ್ನು ಕೊಡುವಂಥ ಸಂದರ್ಭದಲ್ಲಿ ಆ ರೀತಿಯ ವಿಶ್ವಾಸಪೂರ್ವಕವಾದ ವಿಶ್ವಾಸವನ್ನು ಗಳಿಸುವಂಥ ಕೆಲಸವನ್ನು ಮಾಡಬೇಕು. ಮಹಿಳೆಯರಿಂದ ಜಾಗೃತಿಗೊಳಿಸಿ ಈ ರೀತಿಯ ಅವರಿಗೆ ದೌರ್ಜನ್ಯ ನಡೆಯುವುದನ್ನು ತಪ್ಪಿಸಲಿಕ್ಕೆ ಯಾವ ರೀತಿಯಲ್ಲಿ ಸಾಧ್ಯ ಇದೆ ಅನ್ನೋ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ನಾವು ವಾಣಿ ಆಳ್ವ ಅವರು ಅದೇ ಕಾವೇರಿಯನ್ಸ್ ಜೊತೆಗೆ ಸೇರಿ ಒಳ್ಳೆಯ ಉತ್ತಮವಾದಂಥ ಕಾರ್ಯವನ್ನು ಮಾಡಿದ್ದಾರೆ. ಅವರಿಗೆ ನಮ್ಮ ಲಯನ್ಸ್ ಜಿಲ್ಲೆ ಮುಂದೆ ರಾಜ್ಯಗಳು ಈ ಪರವಾಗಿ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. Coordinator and Vani V. Alva expressed her feelings. It is not only Vani Alva, it is all Kaverian effort. This time we thought of bringing some different, only with the group program. Then in our small way we have erected 2 hoardings about women empowerment, giving some small message to the public not to harass women and respect women. First Lady of the district and also the district Lioness coordinator and Nandini Murthy also spoke on the occasion. ನಾವೇನೇ ಜಾಗೃತಿ ಅಂತ ನಾವು ಹೇಳ್ತಾ ಇದ್ರು ಇದು ಪುರುಷ ಪ್ರಧಾನ ಸಮಾಜವಾಗಿ ಉಳ್ಕೊಂಡ್ಬಿಟ್ಟಿದೆ ಇವತ್ತಿನ. ನಾವೇನೇ ಸಮಾನತೆನ ನಾವು ಅನ್ಕೊಂಡ್ರು ಸಹ ಸಮಾನತೆಯಲ್ಲಿ ಇದ್ದೀವಿ ಅಂತ ನಮಗೆ ಆ ಸಮಾನತೆ ಅನ್ನೋದು ನಮಗೆ ಸಿಕ್ಕಿಲ್ಲ.
ನಾವು ಹೇಳೋದೇನು ಅಂತಂದ್ರೆ ನಾವು ಪುರುಷರ ತರ ನಾವು ಸಮಾನತೆ ಇಲ್ಲದೆ ಹೋದ್ರೂ ಅಟ್ಲೀಸ್ಟ್ ನಮಗೆ ಒಂದು ದೌರ್ಜನ್ಯ ನಡೀದೇ ಇರೋ ರೀತಿಯಲ್ಲಿ ಎಷ್ಟೋ ಕಡೆ ನಾವು ಇವಾಗ ಪ್ರತಿ ದಿನ ನಾವು ಟಿವಿನಲ್ಲಿ ಪೇಪರಲ್ಲಿ ನಾವು ಅದನ್ನೇ ಓದ್ತಾ ಇದ್ದೀವಿ, ಮಹಿಳೆ ಮೇಲೆ ದೌರ್ಜನ್ಯ ನಡೀತಾ ಇದೆ ಅಂತ. ಇದು ಆಗಬಾರ್ದು ಅನ್ನೋ ಉದ್ದೇಶದಿಂದ ಅಣಿ ಆಳ್ವಾರ್ ಅವರು ಇಂಥ ಒಂದು ಸಂದೇಶವನ್ನ ಜನತೆಗೆ ಸಾರ್ತಾ ಇದ್ದಾರೆ. ಅದು ನಿಜವಾಗ್ಲೂ ಮನಮುಟ್ಟುವಂತಹ ಕಾರ್ಯವನ್ನ ಅವ್ರು ಮಾಡಿದ್ದಾರೆ ಅಂತ ಹೇಳಿ ಶ್ಲಾಘಿಸಲಿಕ್ಕೆ ಇಷ್ಟಪಡ್ತೀನಿ. ಅವ್ರನ್ನ ಸಪೋರ್ಟ್ ಮಾಡಿರುವಂತಹ ಕಾವೇರಿಯ ಪ್ರತಿಯೊಬ್ಬ ಸಂಸ್ಥೆಯ ಸದಸ್ಯರೆಲ್ಲರಿಗೂ ನಾನು ಅಭಿನಂದನೆಗಳನ್ನು ತಿಳಿಸುತ್ತೇನೆ. First, Vice President Governor Kavita Shastri also spoke to Coastal Times. See, nature has proved that survival of the fittest. Whoever is fit to survive will survive. So what we need to do is see that we make our men and women fit to understand each other. So this should begin from school level itself, where we learn to respect the ladies. And the men, they try to empower the ladies. So it's always a community. And most important of all, today they have lost the courage to speak up whenever an atrocity has come. So I think we all need to speak up, and this hoarding is all about speaking up for your rights and against the exploitation. Later, another hoarding was also unveiled at Malikatania City Hospital by the governor. That's all for now. We'll be back with more news on the same channel at the same time. Till then, goodbye.